ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಮೋದಿ ಅವರು ಕರೆ ನೀಡಿದ್ದಾರೆ ಸರ್. 1 ವರ್ಷಗಳ ಕಾಲ ಯಾರು ಸಹ ಚಿನ್ನಾಭರಣವನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಾದ ಮರುದಿನ ಜನಗೆ ಬಂಗಾರ 10,000 ಬಳಿ 10,000 ರೂಪಾಯಿ ರೇಟ್ ಜಾಸ್ತಿ ಆಗಿದೆ ಸರ್. ಅದ್ರ ಬಗ್ಗೆ ನೀವು ಹೇಳ್ತೀರಾ? ಅದ್ರ ಬಗ್ಗೆ ಅದು ಪಬ್ಲಿಕ್ಗೆ ಬಿಟ್ಟಂತ ವಿಚಾರ. ನಿರ್ಧಾರ ಮಾಡಿದ್ರು ಬಂಗಾರ ತೊಗೊಳೋರು ಜನ, ಅದನ್ನ ಅವ್ರ ಯೋಚನೆಗೆ ಬಿಡ್ತೀವಿ, ಅವ್ರು ಹೇಳ್ಬೇಕಷ್ಟೇ ಉತ್ತರ. ಹಂಗೆ ಮಾಡ್ತಾರೆ. ಚುನಾವಣೆ ಆಗುವವರೆಗೆ ಸುಮ್ಮನೆ ಇರ್ತಾರೆ. ಚುನಾವಣೆ ಆದ ಸಾಯಂಕಾಲ ಇದೇನು ಹೊಸದೇನಲ್ಲ. ಬೆಂಗಾಲ್ ಚುನಾವಣೆ ಇರೋದ್ರಿಂದ ಕೂಡ ಮಾಡಿದ್ರು, ಜಾಸ್ತಿ ಮಾಡಿದ್ರು, ಮುಂದೆ ಕೂಡ ಮಾಡ್ತಾರೆ. ಅವರೇನು ನಿಯಂತ್ರಣ ಮಾಡಲಿಕ್ಕೆ ಹೋಗಲ್ಲ BJP ಅವರು. ಜಾಸ್ತಿ ಮಾಡಿ ಹೊರೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜನಸಾಮಾನ್ಯರ ಮೇಲೆ. ಸರ್, ನೀಟ್ ಎಕ್ಸಾಮ್ನಲ್ಲಿ ಲೀಕ್ ಆಗಿದೆ ಸರ್. ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಆ ಸಮಸ್ಯೆ ಆಗಿದೆ, ಆಗಬಾರ್ದು ಆಗಿದೆ. ಮೆರಿಟ್ ಹುಡುಗರಿಗೆ ತೊಂದರೆ ಆಗ್ತದೆ. ಮುಂದಾರು ಕೂಡ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇದು ಆಗದಂಗೆ ನೋಡ್ಕೋಬೇಕಷ್ಟೇ. ಅವ್ರು ವಿರೋಧ ಮಾಡೋದು ಮತ್ತೆ ಅವ್ರ ಕೆಲಸ ಅದೇ ಅವ್ರದ ವಿರೋಧ. ಹಿಜಾಬು, ಹಲಾಲ್ ಕಟ್ಟು, ಗೋಮಾಂಸ, ಪಾಕಿಸ್ತಾನ ಇವು ಬಿಟ್ಟರೆ ಬೇರೆ 5 ಶಬ್ದ ಇಲ್ಲ. ಇವನೇ ಸುತ್ತಾಕ್ಬೇಕು ಅವರು. ಇದರಿಂದ ದೇಶಕ್ಕೆ ಡೆವಲಪ್ಮೆಂಟ್ಗಾಗಲಿ ಸಂಬಂಧಪಟ್ಟದ್ದು ಅಲ್ಲಿದೆ. ಅದು ಇಂಡಿವಿಜುವಲ್ ವಿಚಾರ. ಅದನ್ನು ದೇಶದ ಮಟ್ಟಕ್ಕೆ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಇದು ಒಳ್ಳೆಯದಲ್ಲ. ಇದು ಒಳ್ಳೆಯದಲ್ಲ. ಆ ಟ್ಯಾಂಕರ್ ನೋಡೋಣ, ಅದಕ್ಕೆ ಮೀಟಿಂಗ್ ತಗೋತೀವಿ. ಟ್ಯಾಂಕರ್ ಅವಶ್ಯ ಇದ್ರೆ ಈಗಲೇ ಹೇಳಿದ್ವಿ, ಬೆಳಗಾವಲ್ಲಿ ಮೀಟಿಂಗ್ ಮಾಡಿ ಹೇಳಿದೆವು. ಯಾರಿಗೂ ಅವಶ್ಯಕತೆ ಇದೆ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡಕ್ಕೆ ಹೇಳಿದ್ದೀವಿ. ಇವತ್ತು ಕೂಡ ನೋಡಿ ಚೆಕ್ ಮಾಡ್ತೀವಿ. ನಾನು ಸರ್ಕಾರ ಕೊಡ್ತಿದ್ದೆ, ಸರ್ಕಾರ ಎಕ್ಸ್ಟ್ರಾ ಕೊಡುತ್ತೆ. DC ಅವ್ರ ಫಂಡ್ನಿಂದ ಕೊಡ್ತೀವಿ. ಸರ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ಯಾವಾಗ ನಡೀತಾ ಉಂಟು? ಅದು ಚುನಾವಣೆಗೆ ಕೋರ್ಟ್ನಲ್ಲಿ ಇದ್ದಾರೆ ಮ್ಯಾಟ್ರು. ಕೋರ್ಟ್ ಆದೇಶ ಮಾಡಬೇಕು, ಮಾಡಿದ್ಮೇಲೆ ಮಾಡ್ತಾರೆ. ಸರ್, ಬಸವೇಶ್ವರ ಏನಾಗ್ಬೇಕ್ರಿ ನೋಡಿ, ಚರ್ಚೆ ಮಾಡ್ತೀವಿ. ಅದ್ರ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಆದಷ್ಟು ಬೇಗ ಮಾಡ್ಲಿಕ್ಕೆ ಸೂಚನೆ ಕೊಡ್ತೀನಿ. ನೋಡೋಣ, ಆಗ್ಬೋದು, ಬೇಗ ಆಗ್ಬೋದು. ವೇಟ್ ಮಾಡೋಣ. ಹೇಳಿದ್ವಿ, ಈಗಾಗಲೇ ಹೇಳಿದ್ವಿ. ಅದ್ರ ಬಗ್ಗೆ ನಾವು ಆಕಾಂಕ್ಷೆ ಅಂತ ಹೇಳಿದ್ವಿ. ಓಕೆ.